ಹಾಯ್ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನಿಂದ ತುಂಬ ಈಸಿಯಾಗಿ ಉಲ್ಲನ್ ಹಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸಿಗೂ ಕೂಡ ಈ ಉಲ್ಲನ್ ವರ್ಕ್ ತುಂಬ ಈಸಿಯಾಗಿ ಕಲ್ತ್ಕೊಳ್ಬಹುದು. ಇಲ್ಲಿ ನೋಡಿ, ಇದು ಸ್ಮಾಲ್ ಹಾರ್ಟ್, ಹಾಗೆ ಇದು ಮೀಡಿಯಮ್ ಹಾರ್ಟ್. ಬನ್ನಿ ಈಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 3.0 mm ಕ್ರಾಚೆಟ್ ಹುಕ್ಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮ್ಯಾಜಿಕ್ ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಜಿಕ್ ಸರ್ಕಲ್ ಹಾಕೋದು ಹೇಗೆ ಅಂತ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ರೀತಿ ಉಲ್ಲನನ್ನು ಬೆರಳಿಗೆ ಸುತ್ತಕೊಂಡು ಆದ ನಂತರ ಕ್ರಾಚೆಟ್ ಹುಕ್ಕನ್ನು ಇಲ್ಲಿ ಇದರೊಳಗಡೆ ಹಾಕಿ, ಇಲ್ಲಿ ಕಾಣಿಸ್ತಾ ಇರೋ ಉಲ್ಲನನ್ನು ಎಳ್ಕೊಂಡು ಬಂದು ಇಲ್ಲಿ ಹಾಗೆ ಒಂದ್ಸಲ ಸುತ್ತಕೊಳ್ತೀನಿ. ಈಗ ಮತ್ತೆ ಆ ಕಡೆ ಕಾಣಿಸ್ತಾ ಇರೋ ಉಲ್ಲನನ್ನು ಈ ಲೂಪ್ ಒಳಗಡೆ ನಾನು ಎಳ್ಕೊಬರ್ತಾ ಇದ್ದೀನಿ. ಈಗ ಇದನ್ನು ಹೀಗೆ ತೆಗೆದುಕೊಳ್ತೀನಿ. ಈಗ ನನಗೆ ಮ್ಯಾಜಿಕ್ ಸರ್ಕಲ್ ರೆಡಿ ಆಯಿತು. ಇದನ್ನೇ ಇಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋ ಉಲ್ಲನ್ ಇದೆಯಲ್ಲ, ಇದನ್ನು ಸ್ವಲ್ಪ ಎಳ್ಕೊಂಡ್ರೆ ಈ ಸರ್ಕಲ್ ಸ್ವಲ್ಪ ನನಗೆ ಸಣ್ಣ ಆಗುತ್ತೆ. ಆಗ ನಾವು ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕಿ ಆದ ನಂತರ ನಾನು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ಉಲ್ಲನನ್ನು 2 ಟೈಮ್ಸ್ ಕ್ರಾಚೆಟ್ ಹುಕ್ಕಿಗೆ ಈ ರೀತಿ ಸುತ್ತಕೊಂಡು ಸರ್ಕಲ್ ಒಳಗಡೆ ಹಾಕಿ ಮತ್ತೆ ಉಲ್ಲನನ್ನು ಇದರೊಳಗಡೆ ಎಳ್ಕೊಬರ್ತಾ ಇದ್ದೀನಿ. ಈಗ ಇಲ್ಲಿ ನನಗೆ 4 ಲೂಪ್ಗಳು ಕಾಣಿಸ್ತಾ ಇದೆ ಕ್ರಾಚೆಟ್ ಹುಕ್ ಮೇಲೆ. ಮತ್ತೆ ಉಲ್ಲನನ್ನು ಈ ರೀತಿ ಎಳ್ಕೊಬಂದು ಮೊದಲಿಗೆ 2 ತೆಗಿತೀನಿ, ಮತ್ತೆ 2 ತೆಗಿತೀನಿ. ಈಗ ಮತ್ತೆ 2 ಉಳಿದಿದೆ, ಆ 2ಅನ್ನು ತೆಗಿತಾ ಇದ್ದೀನಿ. ಇದು ನನಗೆ ಒಂದು ಟ್ರಿಪಲ್ ಕ್ರೋಶಿಯಾ ಆಯಿತು. ಈಗ ನೆಕ್ಸ್ಟ್ ಮತ್ತೆ ನಾನು ಮತ್ತೊಂದು ಟ್ರಿಪಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು 3ನೇ ಟ್ರಿಪಲ್ ಅಥವಾ ಟ್ರಬಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೇ ಇಲ್ಲಿ ಸ್ವಲ್ಪ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಇಲ್ಲಿ ನನಗೆ 3 ಟ್ರಬಲ್ ಕ್ರೋಶಿಯಾ ಪ್ಲಸ್ ಮೊದಲಿಗೆ ಹಾಕಿರೋ 2 ಚೈನ್ಸ್, ಟೋಟಲ್ 4 ಟ್ರಬಲ್ ಕ್ರೋಶಿಯಾ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಡಬಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಈ ಸರ್ಕಲ್ಗೆ ನಾನು 4 ಟೈಮ್ಸ್ ಡಬಲ್ ಕ್ರೋಶಿಯಾ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 4 ಡಬಲ್ ಕ್ರೋಶಿಯಾನ ಹಾಕ್ತಾ ಇದ್ದೀನಿ. ನಾಲ್ಕು ಡಬಲ್ ಕ್ರೋಶಿಯಾ ಹಾಕಿ ಆದ ನಂತರ ಈಗ ಇದನ್ನು ಇಲ್ಲೇ ಸ್ವಲ್ಪ ಸರಿಸ್ಕೊಳ್ತಾ ಇದ್ದೀನಿ. ಇಷ್ಟಾದ ನಂತರ ಇಲ್ಲಿ ಹಿಂದ್ಗಡೆ ಕಾಣಿಸೋ ಉಲ್ಲನನ್ನು ಸ್ವಲ್ಪ ಎಳ್ಕೊಂಡ್ರೆ ಸರ್ಕಲ್ ಮತ್ತು ಸ್ವಲ್ಪ ಸಣ್ಣ ಆಗುತ್ತೆ. ಈಗ ನಾವು ಹಾರ್ಟ್ನ ಮಿಡ್ಲ್ ಪಾಯಿಂಟಿಗೆ ಬಂದಿದ್ದೀವಿ. ಮಿಡ್ಲ್ ಪಾಯಿಂಟಿಗೆ ನಾನು ಈಗ ಮತ್ತೊಂದು ಟ್ರಿಪಲ್ ಕ್ರೋಶಿಯಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಡ್ಲಿಗೆ ಟ್ರಬಲ್ ಕ್ರೋಶಿಯಾ ಹಾಕಿ ಆದ ನಂತರ ಮತ್ತೊಂದು ಸೈಡ್ ನಾನು ಮತ್ತೆ 4 ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. ಈ ಕಡೆ ನಾವೇನು 4 ಡಬಲ್ ಕ್ರೋಶಿಯಾ ಹಾಕಿದ್ದೀವಲ್ಲ, ಅದೇ ರೀತಿ ಈ ಕಡೆ ಪಾರ್ಟ್ಗೆ ಕೂಡ 4 ಡಬಲ್ ಕ್ರೋಶಿಯಾ ಹಾಕ್ತಾ ಇದ್ದೀನಿ. 3
4. ಈಗ 4 ಡಬಲ್ ಕ್ರೋಶೆ ಹಾಕಿ ಆದ ನಂತರ ಇದನ್ನು ಸ್ವಲ್ಪ ಇಲ್ಲಿ ನಾನು ಸರಿ ಮಾಡ್ಕೊಳ್ತೀನಿ, ಸರಿಸ್ಕೊಳ್ತೀನಿ. ಬೇಕಿದ್ದರೆ ಈ ಕಡೆ ಕಾಣೋ ಉಲ್ಲನನ್ನು ಸ್ವಲ್ಪ ಎಳ್ಕೊಂಡ್ರೆ ಸರ್ಕಲ್ ನನಗೆ ಸ್ವಲ್ಪ ಸಣ್ಣ ಆಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ನಾನು ಟ್ರಿಪಲ್ ಆರ್ ಟ್ರೆಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಮತ್ತೆ 3 ಟ್ರೆಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. 1 2 3 3 ಟ್ರೆಬಲ್ ಕ್ರೋಶೆ ಹಾಕಿ ಆದ ನಂತರ ಇದನ್ನು ಇಲ್ಲೇ ಸ್ವಲ್ಪ ಸರಿಸ್ಕೊಳ್ತೀನಿ. ಬೇಕಿದ್ದರೆ ಉಲ್ಲನನ್ನು ಎಳ್ಕೊಂಡ್ರೆ ಸರ್ಕಲ್ ಸ್ವಲ್ಪ ಸಣ್ಣ ಆಗುತ್ತೆ. ನೋಡಿ, ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, ಹಾರ್ಟ್ ಶೇಪ್ ಬಂದಿದೆ. ಈಗ ಕೊನೆಯಲ್ಲಿ ಮತ್ತೆ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕ್ಕೊಂಡು ಆದ ನಂತರ ಬೇಕಿದ್ರೆ ನಾವು ಇಲ್ಲಿ ಹಿಂದ್ಗಡೆ ಈ ಉಲ್ಲನ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಸ್ವಲ್ಪ ಎಳ್ಕೊಂಡ್ರೆ ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ. ಈಗ ಇಲ್ಲಿ ಮಿಡ್ಲಲ್ಲಿ ಸೆಂಟ್ರಲ್ ಪಾಯಿಂಟ್ ಇದೆಯಲ್ಲ, ಈ ಸೆಂಟ್ರಲ್ ಪಾಯಿಂಟ್ ಒಳಗಡೆ ನಾನು ಕ್ರಾಚೆಟ್ ಹುಕ್ಕನ್ನು ಹಾಕಿ ಉಲ್ಲನ್ನನ್ನು ಇದರೊಳಗಡೆ ಎಳ್ಕೊಬರ್ತೀನಿ. ಇಲ್ಲೀಗ ನನಗೆ 2 ಲೂಪ್ ಕಾಣಿಸ್ತಾ ಇದೆಯಲ್ಲ, ಈಗ ಮತ್ತೆ ಇದರೊಳಗಡೆ ಹೀಗೆ ತೆಗಿತೀನಿ. ಇದು ನನಗೆ ಸ್ಲಿಪ್ ನಾಟ್ ಆಯಿತು. ಈ ರೌಂಡ್ ನನಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ನೋಡಿ ಈಗ ಹಾರ್ಟ್ ಶೇಪ್ ಹೇಗೆ ಬಂದಿದೆ ಅಂತ. ಇದು ಸ್ಮಾಲ್ ಹಾರ್ಟ್ ಮಾಡಬೇಕಿದ್ರೆ ಈ ಒಂದೇ ರೌಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ, ಇಷ್ಟೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಸೆಕೆಂಡ್ ರೌಂಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಸೆಕೆಂಡ್ ರೌಂಡ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಇನ್ನು 2 ಚೈನ್ಸ್ ಹಾಕಿರ್ತೀವಲ್ಲ, ಇಲ್ಲಿ ಈ ಜಾಗದಲ್ಲಿ 2 ಚೈನ್ಸ್ ಹಾಕಿದ ಜಾಗದಲ್ಲಿ ನಾನು ಈಗ ಸಿಂಗಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ. ಈಗ ಇಲ್ಲಿ 2 ಚೈನ್ಸ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಕ್ರಾಚೆಟ್ ಹುಕ್ಕನ್ನು ಹಾಕಿ ಉಲ್ಲನನ್ನು ಅದರೊಳಗಡೆ ಎಳ್ಕೊಬರ್ತೀನಿ. ಮತ್ತೆ ಉಲ್ಲನನ್ನು ಕ್ರಾಚೆಟ್ ಹುಕ್ಕಿಗೆ ಸುತ್ತಕೊಂಡು 2 ಲೂಪನ್ನು ತೆಗಿತೀನಿ. ಇದು ನಮಗೆ ಒಂದು ಸಿಂಗಲ್ ಕ್ರೋಶಿಯ ಆಯಿತು. ಈಗ ನೆಕ್ಸ್ಟ್ ಮತ್ತೆ ನಾವು ಎಲ್ಲಿ ಸಿಂಗಲ್ ಕ್ರೋಶಿಯ ಹಾಕಿರ್ತೀವಲ್ಲ, ಅದೇ ಚೈನ್ ಒಳಗಡೆ ಈಗ ನಾನು ಹಾಫ್ ಡಬಲ್ ಕ್ರೋಶಿಯ ಹಾಕ್ತೀನಿ. ಕ್ರಾಚೆಟ್ ಹುಕ್ಕನ್ನು ಹೀಗೆ ಹಾಕಿ ಉಲ್ಲನನ್ನು ಎಳ್ಕೊಬರ್ತೀನಿ. ಕ್ರಾಚೆಟ್ ಹುಕ್ಕಿನ ಮೇಲೆ 3 ಲೂಪ್ ಇರುತ್ತೆ. 3 ಲೂಪನ್ನು ಒಂದೇ ಸಲಕ್ಕೆ ಹೀಗೆ ತೆಗಿತೀನಿ. ಇದು ನನಗೆ ಒಂದು ಹಾಫ್ ಡಬಲ್ ಕ್ರೋಶಿಯ ಆಯಿತು. ಈಗ ಮತ್ತೆ ಸೇಮ್ ಚೈನ್ ಒಳಗಡೆ ಮತ್ತೊಂದು ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ಈಗ ನನಗೆ ಇಲ್ಲಿ ಟೋಟಲ್ 1 ಸಿಂಗಲ್ ಕ್ರೋಶಿಯ, 2 ಹಾಫ್ ಡಬಲ್ ಕ್ರೋಶಿಯ ಆಯಿತು. ಈಗ ನೆಕ್ಸ್ಟ್ ಫಸ್ಟು ಟ್ರೆಬಲ್ ಕ್ರೋಶಿಯ ಹಾಗೆ 2ನೇ ಟ್ರೆಬಲ್ ಕ್ರೋಶಿಯ ಹಾಕಿರ್ತೀವಲ್ಲ, ಅವೆರಡು ಚೈನ್ಗಳ ಮಧ್ಯದಲ್ಲಿ 3 ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗ್ಯಾಪ್ ಒಳಗಡೆ ಈಗ ನಾನು 3 ಹಾಫ್ ಡಬಲ್ ಕ್ರೋಶಿಯ ಹಾಕ್ತೀನಿ. 1 2 3. ಈಗ ನೆಕ್ಸ್ಟ್ ಚೈನ್ ಗ್ಯಾಪ್ ಒಳಗಡೆ ನೆಕ್ಸ್ಟ್ ಟ್ರೆಬಲ್ ಕ್ರೋಶೆ ಇರುತ್ತಲ್ಲ, ಆ ಚೈನ್ ಗ್ಯಾಪ್ ಒಳಗಡೆ ನಾನು 2 ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ. 1 2
ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ನಾನು ಒಂದೊಂದು ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ ಒಂದೊಂದು ಚೈನ್ ಒಳಗಡೆ ಒಂದೊಂದು ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ. 1 ಆಯಿತು. ಈಗ ಸೆಕೆಂಡ್ 1 ಒಳಗಡೆ, ಈಗ 3ನೇ ಚೈನ್ ಒಳಗಡೆ 3ನೇ ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಚೈನ್ ಒಳಗಡೆ ಮತ್ತೆ ನಾನು 2 ಹಾಫ್ ಡಬಲ್ ಕ್ರೋಶಿಯ ಹಾಕ್ತೀನಿ. 1 2 ಈಗ 2 ಹಾಫ್ ಡಬಲ್ ಕ್ರೋಶಿಯ ಹಾಕಿ ಆದ ನಂತರ ನಾವು ಈಗ ಮಿಡ್ಲ್ ಪಾಯಿಂಟಿಗೆ ಬಂದಿದ್ದೀವಿ. ಮಿಡ್ಲ್ ಪಾಯಿಂಟಲ್ಲಿ ಹೇಗೆ ಹಾಕೋದು ಅಂತ ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಮಿಡ್ಲ್ ಪಾಯಿಂಟಿಗೆ ಈಗ ಹೇಗೆ ಕ್ರಾಚೆಟ್ ಹಾಕೋದು ಅಂತ ನೋಡೋಣ. ಈಗ ಇಲ್ಲಿ ಮಿಡ್ಲ್ ಚೈನ್ ಒಳಗಡೆ ಫಸ್ಟು ಒಂದು ನಾನು ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶಿಯ ಹಾಕಿ ಆದ ನಂತರ ಸೇಮ್ ಚೈನ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಸೇಮ್ ಚೈನ್ ಒಳಗಡೆ ಮತ್ತೊಂದು ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ಈಗ ನನಗೆ ಇಲ್ಲಿ ಟೋಟಲ್ಲಾಗಿ ಒಂದೇ ಚೈನ್ ಒಳಗಡೆ 2 ಹಾಫ್ ಡಬಲ್ ಕ್ರೋಶಿಯ 1 ಡಬಲ್ ಕ್ರೋಶಿಯ ಹಾಕಿದ ಹಾಗೆ ಆಯಿತು. ಈಗ ನಾನು ಮತ್ತೊಂದು ಕಡೆ ಕ್ರೋಚೆಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಚೈನ್ ಒಳಗಡೆ 2 HDC ಹಾಕ್ಕೊಳ್ತಾ ಇದ್ದೀನಿ. 2 ಹಾಫ್ ಡಬಲ್ ಕ್ರೋಶಿಯ. ಈಗ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ ಒಳಗಡೆ ಒಂದೊಂದು ಚೈನ್ನ ಗ್ಯಾಪ್ ಒಳಗಡೆ ಒಂದೊಂದು ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ. 1 2 ಎರಡನೇ ಚೈನ್ ನೆಕ್ಸ್ಟ್ ಚೈನ್ ಒಳಗಡೆ 2 ಮುಂದಿನ ಚೈನ್ ಒಳಗಡೆ 3ನೇ ಹಾಫ್ ಡಬಲ್ ಕ್ರೋಶಿಯ 3. ಈಗ ನೆಕ್ಸ್ಟ್ ಚೈನ್ನ ಗ್ಯಾಪ್ ಒಳಗಡೆ 2 ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ. 1 2 ಈಗ ನೆಕ್ಸ್ಟ್ 2 ಚೈನ್ಗಳ ಗ್ಯಾಪ್ ಒಳಗಡೆ 3 ಹಾಫ್ ಡಬಲ್ ಕ್ರೋಶಿಯ ಹಾಕ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ 2ನೇ ಹಾಗೂ 3ನೇ ಡಬಲ್ ಕ್ರೋಶಿಯ ಹಾಕಿರ್ತೀವಲ್ಲ, ಆ 2 ಚೈನಿನ ಗ್ಯಾಪ್ ಒಳಗಡೆ 3 ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದ ನಂತರ ನನಗೆ ಈ ಕಡೆ ಪಾರ್ಟ್ನಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಸಿಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಸೊ ಮೊದಲನೇ ಹಾಗೂ 2ನೇ ಟ್ರಬಲ್ ಕ್ರೋಶಿಯಾದ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ಮಧ್ಯದಲ್ಲಿ ನಾನು ಮತ್ತೆ 2 ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತೀನಿ. ಅದಾದ ನಂತರ ಮತ್ತೆ ನನಗೆ 2 ಚೈನ್ಸ್ ಏನು ಹಾಕಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ ಚೈನ್ ಇರುತ್ತೆ ಹಾಗೆ. 1 ಸೇಮ್ ಚೈನ್ ಒಳಗಡೆ ಮತ್ತೊಂದು 2. ಈಗ ಇದು ನನಗೆ ಕಂಪ್ಲೀಟ್ ಆಯಿತು. ಈಗ ಸ್ಟಾರ್ಟಿಂಗಲ್ಲಿ ನಾವೇನು 2 ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಈಗ ನಾನು 2 ಹಾಫ್ ಡಬಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ. 1 2 2 ಹಾಫ್ ಡಬಲ್ ಕ್ರೋಶಿಯ ಹಾಕಿ ಆದ ನಂತರ ಸೇಮ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶಿಯ ಹಾಕ್ಕೊಳ್ತೀನಿ. ಈಗ ನನಗೆ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ನೋಡಿ ಹಾರ್ಟ್ ಶೇಪ್ ಹೇಗೆ ಬಂದಿದೆ ಅಂತ. ಈಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಿದ್ರೆ ನಾನು ಇಲ್ಲಿ ನನಗೆ ಒಂದು ಫಸ್ಟ್ ಚೈನ್ ಸಿಗುತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಸಿಗುತ್ತೆ. ಆ ಚೈನ್ ಒಳಗಡೆ ಕ್ರಾಚೆಟ್ ಹುಕ್ಕನ್ನು ಹಾಕಿ ಸ್ಲಿಪ್ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಚೈನ್ ಒಳಗಡೆ ಸ್ಲಿಪ್ ನಾಟನ್ನು ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ತೀನಿ.
ಈಗ ರನ್ನಿಂಗ್ ಉಲ್ಲನ್ನನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಆದ ನಂತರ ಇದನ್ನು ಈ ರೀತಿ ಎಳ್ಕೊಳ್ತೀನಿ. ಈ ಕಡೆ ಉಳಿದಿರೋ ಉಲ್ಲನನ್ನು ಸ್ವಲ್ಪ ಎಳ್ಕೊಂಡ್ರೆ ಇದು ನನಗೆ ಟೈಟ್ ಆಗುತ್ತೆ. ಇದನ್ನು ಸ್ವಲ್ಪ ನೀಟಾಗಿ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಇವೆರಡು ಉಲ್ಲನನ್ನು ಸೇರಿಸಿ ಒಂದು ನಾಟ್ ಕೂಡ ಹಾಕ್ಕೊಳ್ಬಹುದು. ಇಲ್ಲ ಅಂತಂದರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತಂದರೆ ಸೂಜಿಯಿಂದ ನಾವು ಸ್ಟಿಚ್ ಕೂಡ ಮಾಡ್ಕೊಳ್ಬಹುದು. ನೋಡಿ ಹಾರ್ಟ್ ಶೇಪ್ ಹೇಗೆ ಬಂದಿದೆ ಅಂತ. ಈ ರೀತಿ ಉಲ್ಲನ್ನಿಂದ ಹಾರ್ಟ್ ಎಲ್ಲ ಮಾಡಿಕೊಂಡು ನಾವು ವಿಶಸ್ ಕಾರ್ಡ್ಸ್ನೆಲ್ಲ ಮಾಡ್ಕೊಳ್ಬಹುದು. ನೋಡಿ ತುಂಬ ಈಸಿಯಾಗಿ ಉಲ್ಲನ್ ಹಾರ್ಟನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್.